ಗೈಸ್ ಇವತ್ತು ನಮ್ಮ ಹತ್ರ ಇಷ್ಟು ಉದ್ದಿನ ಕಡ್ಡಿ ಇದಾವೆ. ಇಷ್ಟು ಉದ್ದಿನ ಕಡ್ಡಿ ಇಟ್ಕೊಂಡು ಒಂದೇ ಸಿಂಗಲ್ ಉದ್ದಿನ ಕಡ್ಡಿ ಮಾಡೋದು. ಒಂದೊಂದು ಹಚ್ಚಕ್ಕಿಂತ ಎಲ್ಲನೂ ಒಂದೇ ಸಲ ಹಚ್ಚಿ ನೋಡೋಣ ಹೇಗೆ ಬರುತ್ತೆ ಅಂತ. ಇದೇ ಕಟ್ಟಿಗೆ ಇಟ್ಕೊಂಡು ಈಗ ದೊಡ್ಡ ಉದ್ದಿನ ಕಡ್ಡಿ ಮಾಡೋಣ. ಕಂಡಿದೆ ಸಿ ಗೈಸ್, ಇದ್ರದ್ದು ಎಕ್ಸ್ಟ್ರಾ ಪಾರ್ಟ್ ಏನೈತಲ್ಲ ಇದನ್ನು ಕಟ್ ಮಾಡ್ಬೋಣ ಕಡಿತನ. ಗೈಸ್ ನಮ್ಮದು ಕಟ್ಟಿಗೆ ಎಷ್ಟು ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ಉದ್ದಿನ ಕಡ್ಡಿ ಎಲ್ಲ ಇವೇನು ಉದ್ದಿನ ಕಡ್ಡಿ ಇದಾವಲ್ಲ ಎಲ್ಲನ ಫಸ್ಟು ಕ್ರಷ್ ಮಾಡ್ಬೋದು. ಕ್ರಷ್ ಮಾಡಿ ಇದರೊಳಗಿರ್ತಕ್ಕಂಥ ಪೌಡ್ರನ್ನ ಎಲ್ಲ ಇದು ಮಾಡಿ ಕ್ರಷ್ ಮಾಡಿ ಈಗ ಎಷ್ಟು ಉದ್ದಿನ ಕಡ್ಡಿ ಪೌಡ್ರ್ ರೆಡಿ ಆಯಿತು. ಇದನ್ನು ಇನ್ನೂ ಸ್ವಲ್ಪ ಕ್ರಷ್ ಫುಲ್ಲು ಸಣ್ಣ ಮಾಡಿ ಬನ್ನಿ. ಈ ಕಡ್ಡಿಗಳಿಂದ ಎಲ್ಲ ತೆಗೆದಾಕಿದ್ವಿ. ಈಗ ಬನ್ನಿ ನೆಕ್ಸ್ಟ್ ಪ್ರೋಸೆಸ್ ಮಾಡೋಣ. ರೈಸ್ ಬನ್ನಿ ಇದಕ್ಕೆಲ್ಲ ನೀರು ಹಾಕಿ ಮಿಕ್ಸ್ ಮಾಡೋದು. ಗಾಯ್ಸ್ ಇಷ್ಟಂತೂ ರೆಡಿ ಮಾಡಿದ್ದೀನಿ. ನೋಡೋಣ ಒಂದು 24 ಗಂಟೆ ಬಿಟ್ಟು ಇದೆಲ್ಲ ಒಣಗಿದ ಮೇಲೆ ವರ್ಕ್ ಆಗಿದೆನೋ ಫೇಲ್ಯೂರ್ ಆಗಿದೆನೋ ಅಂತ. ಮತ್ತೆ ನೆಕ್ಸ್ಟ್ ಡೇ ಸಿಗೋಣ. ಗಾಯ್ಸ್ ಇದು ಅಷ್ಟೊಂದು ವರ್ಕ್ ಆಗಿಲ್ಲ, ಮತ್ತೆ ರೀಬಿಲ್ಡ್ ಮಾಡತ್ತೀವಿ. ಇದಕ್ಕೆ ಸ್ವಲ್ಪ ಫೆವಿಕಲ್ ಮಿಕ್ಸ್ ಮಾಡಿ ಮಾಡೋದನ್ನು ಅದು ಸ್ಟೆಬಿಲಿಟಿ ಅಂತ. ಎಷ್ಟು ರೆಡಿ ಆಯಿತು. ಇದನ್ನು 124 hours ಬಿಟ್ಟು ಡ್ರೈ ಮಾಡೋಣ.